ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತ ಸಂಘ ಪ್ರತಿಭಟನೆ ನಡೆಸಿರುವ ಘಟನೆ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನಲ್ಲಿ ನಡೆದಿದೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ಈರಪ್ಪ ಶಾಂತಪ್ಪ ಕುಳೆಕಮಟಗಿ, ಮಧ್ಯಂತರ ಬೆಳೆ ವಿಮೆಯ ಹಾಗೂ ಬೆಳೆ ಪರಿಹಾರ ಮಾಡುವ ಕುರಿತು ರಾಜ್ಯದಲ್ಲಿ ಬರಗಾಲ ಘೋಷಣೆ ಮಾಡಿ 4 ತಿಂಗಳು ಕಳೆದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬರ ಪರಿಹಾರದ ಹಣ ರೈತರ ಖಾತೆಗೆ ಜಮಾ ಆಗಿಲ್ಲ. ಕೂಡಲೇ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಹಾಗೂ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ಬೆಳೆ ವಿಮೆ ನೀಡಬೇಕು. ಇಲ್ಲದಿದ್ದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರೈತರಿಂದ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಆಗ್ರಹಿಸಿದರು. ಇನ್ನು ಈ ಕುರಿತು ತಾಲೂಕು ದಂಡಾಧಿಕಾರಿ ಪ್ರಕಾಶ್ ಸಿಂದಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಹಲವು ಬೇಡಿಕೆಗಳನ್ನು ಒತ್ತಾಯಿಸಿ ದೇವರಿಪ್ಪರಗಿ ತಾಲೂಕಿನಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳಿಗೆ ಕೂಡಲೇ ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಮಾನ್ಯ ವರಿಷ್ಠಾಧಿಕಾರಿಗಳು ಕೂಡಲೇ ಏನಪ್ಪಾ ಅಂದ್ರೆ ರೈತರ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರವನ್ನು ಒದಗಿಸಿಕೊಡಬೇಕು. ಇಲ್ಲಿವರೆಗೆ ಬೆಳೆ ಸಮೀಕ್ಷೆಯನ್ನ ಮಾಡಿದ್ರಿ ಹಾಗೂ ವಿಮೆಯನ್ನ ತುಂಬಿಕೊಂಡಿದ್ದಾಗಿದೆ. ಇಲ್ಲಿವರೆಗೂ ಕೂಡ ಇವತ್ತು ವಿಮೆಯನ್ನು ಕೂಡ ಜಮಾ ಆಗ್ತಾ ಇಲ್ಲ ಮತ್ತು ರೈತರ ಬೆಳೆ ಪರಿಹಾರನೂ ಕೂಡ ಬರ್ತಾ ಇಲ್ಲ. ಏನೋ ರೈತರಿಗೆ ಬೆಣ್ಣೆ ಹಚ್ಚೋದ್ರ ಮುಖಾಂತರ ರೈತರಿಗೆ ಏನಾದ್ರು ದಾರಿ ತಪ್ಪಿಸ್ತಾ ಇದ್ದಾರ. ಹಂಗಾಗಿ ಇಲ್ಲಿ ದನಕರೆಗಳು ಹೇಗೆ ಬದುಕಬೇಕು, ಇವತ್ತು ಅಂತರ್ಜಲ ಮಟ್ಟ ಕುಸಿತಾ ಇದೆ, ಕುಡಿಯೋಕೆ ನೀರು ಸಿಗ್ತಾ ಇಲ್ಲ, ದನಕರುಗಳಿಗೆ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ, ಹಾಗಾಗಿ ದನಕರುಗಳಿಗೆ ಮೇವು ಸಿಗ್ತಾ ಇಲ್ಲ. ಇಲ್ಲಿ ಕೂಡಲೇ ಏನು ಗೋಶಾಲೆಯನ್ನು ಪ್ರಾರಂಭಿಸಬೇಕು ಮತ್ತು ಈ ಗೋಶಾಲೆ ಪ್ರಾರಂಭಿಸಿ ದನಕರುಗಳಿಗೆ ಮೇವನ್ನ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಮತ್ತೊಮ್ಮೆ ಏನಪ್ಪಾ ಅಂದ್ರೆ ಕೆನಲ್ಗಳ ಮುಖಾಂತರ ನೀರು ಹರಿಸಿ ಕೆರೆಗಳು ತುಂಬುವಂಥದ್ದು ಮತ್ತು ಹಳ್ಳದಲ್ಲಿ ನೀರು ಬಿಡೋದ್ರ ಮುಖಾಂತರ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ, ಸಾರ್ವಜನಿಕರಿಗೆ ಮತ್ತು ದನಕರುಗಳಿಗೆ ಅನುಕೂಲ ಆಗ್ತದೆ. ಅದೇ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಕೂಡಲೇ ನೀರನ್ನು ಬಿಡುಗಡೆಗೊಳಿಸಲು ತಾವು ಒತ್ತಾಯಿಸಬೇಕು ತಾನೇ ಜಿಲ್ಲಾಧಿಕಾರಿಗಳಿಗೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ಸುಮಾರು 5-6 ವರ್ಷಗಳ ಕಾಲ ನಿರಂತರವಾಗಿ ವಿಮೆಯನ್ನ ತುಂಬ್ಕೊಂಡು ಬರ್ತಾ ಇದ್ದಾರೆ ರೈತರು. ಒಂದು ಭಾಗದ ರೈತರಿಗೆ ಏನಪ್ಪಾ ವಿಮೆಯನ್ನು ಜಮಾ ಮಾಡ್ತೀರಿ, ಒಂದು ಭಾಗದ ರೈತರಿಗೆ ಏನೋ ವಿಮೆಯನ್ನ ಜಮಾ ಮಾಡೋದಿಲ್ಲ. ಹೀಗಾಗಿ ಮಲತಾಯಿ ಧೋರಣೆಯನ್ನ ಮಾಡೋದನ್ನು ಬಿಟ್ಟು ಎಲ್ಲಾ ರೈತರಿಗೆ ಸಮವಾಗಿ ಏನಪ್ಪಾ ಅಂದ್ರೆ ವಿಮೆ ಜಮಾ ಮಾಡೋದ್ರ ಮುಖಾಂತರ ಎಲ್ಲರಿಗೆ ಏನಪ್ಪಾ ಅಂದ್ರೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಒಂದ್ ವೇಳೆ ಇದೇ ರೀತಿಯ ನೀವು ಮಲತಾಯಿ ಧೋರಣೆಯನ್ನ ಮಾಡ್ತಾ ಹೋದ್ರೆ ಮುಂದಿನ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ತಮಗೆ ರೈತರಿಂದ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳೋದ್ರ ಮುಖಾಂತರ ಇವತ್ತು ಈ ವೇದಿಕೆ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ತಾವು ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡಿ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ನಾವು ನಂಬಿ ಇವತ್ತು ನಾವನ್ನ ಮನವಿ ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಈ ವೇದಿಕೆ ಮುಖಾಂತರ ನನಗೂ ಕೂಡ ಮಾತನಾಡಲು ಅವಕಾಶ